ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣದಲ್ಲಿ ಎಸ್ಐಟಿ ಹೆಸರನ್ನ ಹೇಳಿ ಕೆಲವು ಸಂತ್ರಸ್ತೆಯರಿಗೆ ಬೆದರಿಕೆ ಹಾಕಿದಾರಂತೆ. ಕೆಲವು ಸಂತ್ರಸ್ತೆಯರು ಮುಂದಕ್ಕೆ ಬಂದೇ ಇಲ್ಲ, ದೂರು ಕೊಡೋದಕ್ಕೆ ಬಂದೇ ಇಲ್ಲ. ಜಯನಗರದ ಮಹಿಳೆಯೊಬ್ಬರು ಈಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರಂತೆ. ಏನಂತ, ನನಗೆ ಈ ಥರ ನೀನು ದೂರು ಕೊಡು, ಇಲ್ಲ ಅಂತಂದ್ರೆ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀವಿ ಅಂತ ಏನೋ ಎಸ್ಐಟಿ ಅಧಿಕಾರಿಗಳು ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಅವರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಆದರೆ ಎಸ್ಐಟಿ ಅವರು ಹೇಳಿದ್ದಾರೆ, ನಾವು ಯಾರೂ ಆಕೆಯನ್ನು ಸಂಪರ್ಕ ಮಾಡಿಲ್ಲ, ನಾವು ಯಾರೂ ಫೋನ್ ಮಾಡಿಲ್ಲ. ಹಾಗಲೇ ಈಗ ರಾಷ್ಟ್ರೀಯ ಮಹಿಳಾ ಆಯೋಗದ ದೂರು ಎಸ್ಐಟಿ ಸ್ಪಷ್ಟನೆ ಕೊಟ್ಟಿದೆ. ಯಾರು ಬೆದರಿಕೆ ಹಾಕಿದ್ದಾರೆ ಗೊತ್ತಿಲ್ಲ, ಬೇಕಾದರೆ ಅವರು ಮಾತಾಡ್ಕೊಳ್ಳಿ, ಎಸ್ಐಟಿ ಗಮನಕ್ಕೆ ತರಲಿ ಅಂತ ಗೃಹ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬೆದರಿಕೆ ಆಗ್ತಾ ಇದ್ದಾರೆ ಅವ್ರಿಗೆ. ರಾಷ್ಟ್ರೀಯ ಮಹಿಳಾ ಆಯೋಗ SIT ಅವರಿಗೆ ಮಾತಾಡಲಿ, ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ, ಆಮೇಲೆ ಅವ್ರು ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಸರ್, ಈಗ ದೇವರಾಜೇಗೌಡ ವಿರುದ್ಧ ಹೊಳೆ ನರಸೀಪುರದಲ್ಲಿ ಒಂದು FIR ಆಗಿತ್ತು, ಅದೇನಾದ್ರು ತನಿಖೆ ಆಗ್ತಿರೋದು, ಸ್ಟೇಟಸ್ ಹೆಂಗಿದೆ ಸರ್ ಅಂತ? ಎಲ್ಲ ಮಾಡ್ತಾರೆ ಇವರೇ, ಅದೆಲ್ಲವನ್ನು ನಾನು ಹೇಳಕ್ ಬರುತ್ತಾ? SIT ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಹೇಳೋದಿಲ್ಲ. ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ. ಅದನ್ನೆಲ್ಲ ನಾವು ಪ್ರತಿ ದಿವಸನೂ ಕೂಡ ಅದನ್ನು ಹೇಳಕ್ಕೆ ಬರೋದಿಲ್ಲ. ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ, ಏನು ಅವರಿಗೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಅದನ್ನೆಲ್ಲ SIT ಮಾಡ್ತಾರೆ. ಅದನ್ನು ಪ್ರತಿ ದಿವಸನೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಹೇಳೋಕ್ಕಾಗೋದಿಲ್ಲ. ಸರ್, ಅದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ದೇವರಾಜೇಗೌಡ ವಿರುದ್ಧ, ಎಲ್ಲ ಕ್ರಮ ತೊಗೊಳ್ತಾರೆ. ಅವರು ಗಮನಿಸ್ತಾರೆ. ವಿಡಿಯೋ ವೈರಲ್ ಆಗಿರ್ಬೋದು, ಸ್ಟೇಟ್ಮೆಂಟ್ಗಳು ಬರೋದಿರ್ಬೋದು, ಕಂಪ್ಲೇಂಟ್ಸ್ಗಳು ಬರೋದಿರ್ಬೋದು, ಅದೇನೇ ಬಂದರೂ ಅವರಿಗೆ SITನವರು ಅದನ್ನು ನೋಡ್ಕೊಳ್ತಾರೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆದಿದ್ರೆ ಬೇರೆ ವಿಚಾರ, ಈ ಕೇಸ್ ಅಲ್ಲ, ಇದು ಎಲ್ಲ ಒಟ್ಟಾರೆ ಇದಕ್ಕೆ ಬರುತ್ತಲ್ವಾ, ಈ ಹಗರಣಕ್ಕೆ ಬರುತ್ತೆ. ಅದರಿಂದ ಅವರೇ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಮಹಿಳೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ದೂರೇನು, ರಾಷ್ಟ್ರೀಯ ಮಹಿಳಾ ಆಯೋಗದವ್ರು ಏನು ಕ್ರಮ ತಗೊಂಡಿದ್ದಾರೆ, SIT ಅವರು ಏನು ಹೇಳ್ತಾರೆ ಇದರಲ್ಲಿ? ಅರವಿಂದ, ನಿನ್ನೆ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ತುರ್ತು ಪ್ರೆಸ್ ನೋಟ್ ಅನ್ನ ಹೊರಡಿಸಿತ್ತು. ಅದರಲ್ಲಿ ಕರ್ನಾಟಕದಲ್ಲಿ ನಡೆದಿದೆ ಎನ್ನಲಾದಂಥ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಸಂತ್ರಸ್ತ ಮಹಿಳೆಯಗೆ ಯಾರೋ ಪೊಲೀಸು ಅಂತಕ್ಕಂತಹ ವ್ಯಕ್ತಿಗಳು, 3 ಪೊಲೀಸ್ ಸಮವಸ್ತ್ರವನ್ನು ಧರಿಸದೆ ಬಂದಂತಹ ವ್ಯಕ್ತಿಗಳು ಬಲವಂತವನ್ನ ಮಾಡಿದ್ದಾರೆ. ಆಕೆಗೆ ದೂರನ್ನ ಕೊಡಲೇಬೇಕು, ದೂರನ್ನ ಕೊಡದೆ ಹೋದ್ರೆ ನಿನ್ನ ಮೇಲೆ ಬೇರೆ ರೀತಿಯ ಕ್ರಮಗಳಾಗ್ತವೆ ಅಂತೇಳಿ ಹೆದರಿಸಿದ್ದಾರೆ. ಅದ್ರ ಜೊತೆಗೆ ಆಕೆಯ ವಿಳಾಸವನ್ನ ಪತ್ತೆ ಮಾಡಿ ಆಕೆಯ ಹಳ್ಳಿಗೂ ಸಹ ಹೋಗಿ ಆಕೆಯ ಪತಿಗೂ ಕೂಡ ವಾರ್ನನ್ನ ಮಾಡಿದ್ದಾರೆ. ನಿಮ್ಮ ಮೇಲೆ ಕೂಡ ಕಂಪ್ಲೇಂಟನ್ನು ನಾವು ರೈಸ್ ಮಾಡ್ತೀವಿ, ನಿಮ್ಮ ಮೇಲೆ ಕಂಪ್ಲೇಂಟನ್ನು ತೆಗೆದುಕೊಳ್ತೀವಿ, ನೀವೇನಾದರೂ ಈ ರೀತಿಯಾಗಿ ಬಂದು ಹೇಳಿಕೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಸಂತ್ರಸ್ತೆಯನ್ನು ಹೆದರಿಸಿದ್ದಾರೆ. ಇದ್ರ ಬಗ್ಗೆ ಕೂಡಲೇ ಆ ಸಂತ್ರಸ್ತ ಮಹಿಳೆಗೆ ಪೊಲೀಸರು ರಕ್ಷಣೆಯನ್ನು ಕೊಡಬೇಕು ಅಂತೇಳಿ DG and IGP ಅವರಿಗೆ ನಿರ್ದೇಶನವನ್ನು ಕೊಡುವ ಕೆಲಸವನ್ನು ಮಹಿಳಾ ಆಯೋಗ ಮಾಡಿತ್ತು. ಇದೀಗ ಆ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ಬರೆದಂತಹ ಆ ಒಂದು ಲೆಟರ್ ಏನಿತ್ತು ಅದು ಲಭ್ಯವಾಗಿದೆ. ಅದರಲ್ಲಿ ಸಂಪೂರ್ಣವಾಗಿ ಆಕೆ ಉಲ್ಲೇಖವನ್ನು ಮಾಡಿದ್ದಾರೆ. ನನಗೆ ಹೆದರಿಸಿ ಬೆದರಿಸ್ತಿದ್ದಾರೆ, ಒಂದು ನಂಬರ್ನಿಂದ ನಿರಂತರವಾಗಿ SIT ಅಧಿಕಾರಿ ಅಂತೇಳಿ ಕರೆಯನ್ನು ಮಾಡ್ತಿದ್ದಾರೆ, ಕರೆಯನ್ನು ಮಾಡಿ ಕಂಪ್ಲೇಂಟನ್ನು ನೀನು ಕೊಡಬೇಕು, ಹೇಳಿಕೆಯನ್ನು ಕೊಡಬೇಕು ಪ್ರಜ್ವಲ್ ವಿರುದ್ಧವಾಗಿ ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ ಅಂತೇಳಿ ಆಕೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ಇವತ್ತು DG and IGP ಅವರು SITಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು SIT ಹೆಸರಲ್ಲಿ ಈ ರೀತಿಯಾಗಿ ಮಹಿಳೆಗೆ ಧಮಕಿಯನ್ನು ಹಾಕ್ತಿರೋದು, ಆಕೆಗೆ ಬೆದರಿಕೆಯನ್ನು ಹಾಕ್ತಿರೋದು, ಇದ್ರ ಬಗ್ಗೆ ವರದಿ ಕೊಡಿ ಅಂತೇಳಿ DG and IGP ಅವರು ಕೇಳಿದ್ದಾರೆ. ಇದ್ರ ಬಗ್ಗೆ SIT ಅವರು ಆ ನಂಬರನ್ನು ಹಿಡ್ಕೊಂಡು ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ತಲಾಶನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮೂರ್ತಿ, ಮತ್ತೆ ನಿಮ್ಮನ್ನ ನಾನು ಮಾತಾಡಿಸ್ತೇನೆ.